ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸೈಕಲ್ ಕ್ಯಾಬ್. ನಾನು ನಿಮ್ಮ ಪ್ರೀತಿ ಗೆಳತಿ ಖುಷಿ ಚಂದ್ರಶೇಖರ್ ಬಂದಿದ್ದೀನಿ ನಿಮ್ಮ ಜೊತೆ ಖುಷಿಯಾಗಿ ಮಾತಾಡೋದಕ್ಕೆ. ಏನಪ್ಪ ರೋಡಲ್ಲಿ ಹೋಗೋರಿಗೆಲ್ಲ ಕ್ವೆಶನ್ ಕೇಳ್ಕೊಂಡು ತಲೆ ತಿಂತಿದ್ದು ಹುಡುಗಿ ಜೊತೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಸೈಕಲ್ ಗ್ಯಾಪಲ್ಲಿ ನಾನು ಒಂದು ಚಿತ್ರತಂಡದ ಜೊತೆ ಮಾತುಕತೆ ಮಾಡೋದಕ್ಕೆ ಬರ್ತಿದ್ದೀನಿ. ಇಟ್ಸ್ ನನ್ ಅದರ್ ದ್ಯಾನ್ ಅಲೆಕ್ಸಾ. ಎಸ್, ಅಲೆಕ್ಸಾ ಚಿತ್ರದ ಟೀಮ್ ನಮ್ಮ ಜೊತೆ ಇದೆ. ಅನ್ಫಾರ್ಚುನೇಟ್ಲಿ ಎಲ್ಲರೂ ಬರೋಕ್ಕಾಗಿಲ್ಲ, ಬಟ್ ನಮ್ಮ ಡೈರೆಕ್ಟರ್ ಹಾಗೂ ನಮ್ಮ ಹೀರೋ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಚಿತ್ರದ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಓಕೆ, ವೆಲ್ಕಮ್ ಟು ದ ಶೋ ಸರ್. ಜೀವಾ ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಪವನ್ ಸರ್, ಹೇಗಿದ್ದೀರಾ? ಹೇಗೆ ಕಾಣ್ತಾ ಇದ್ದೀನಿ? ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಅಲ್ಲ, ಮುಖದಲ್ಲಿ ಕಾಣಿಸೋದಲ್ಲ ಹೇಳ್ತಾ ಇರೋದು. ಫಿಲ್ಮ್ ಮುಗ್ದಿದೆ, ಇವಾಗ ರಿಲೀಸಿಗೆ ರೆಡಿ ಆಗಿದೆ. ನಿಮ್ಮ ಒಳಗಿನ ಮಾತು ಅಥವಾ ಭಾವನೆ ಏನು ಅಂತ? ಒಳಗೆ ತುಂಬ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಇದೆ. ತುಂಬ ಇಷ್ಟಪಟ್ಟು ಮಾಡಿದ ಸಿನಿಮಾ, ತುಂಬ ಟೈಮ್ ತೊಗೊಂಡು ಮಾಡಿದ ಸಿನಿಮಾ. ಭಯ ಅನ್ನೋದಕ್ಕಿಂತ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಎಕ್ಸೈಟ್ಮೆಂಟ್. ನೀವು ಹೇಳಿ ಸರ್, ಇವ್ರು ಬಿಡಿ, ಇವ್ರ ಪಾತ್ರ ಮುಗ್ದೋಗಿದೆ ಆಲ್ರೆಡಿ. ಸೊ ಇವಾಗ ನಿಮ್ಮ ಪಾತ್ರ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ನಮಗೆ ನಮ್ಮ ಹೀರೋ ಪವನ್ ಅವರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮಗೆ ಒಳ್ಳೆ ಸಪೋರ್ಟಿವ್ ಆಗಿದ್ದು, ನಮಗೆ ಸ್ಪಂದಿಸಿದ್ದಾರೆ. ಕ್ಯಾರೆಕ್ಟ್ರಿಗೆ ಏನು ಬೇಕು ಅದನ್ನು ಅವರಿಂದ ನಾನು ಪಡ್ಕೊಂಡಿದ್ದೀನಿ. ನನಗೆ ತೃಪ್ತಿ ಇದೆ ಅದರಲ್ಲಿ. ಇನ್ನು ನೆಕ್ಸ್ಟು ಸಿನಿಮಾ ನೋಡಿದ್ಮೇಲೆ ಸಿನಿಮಾ ಜನ ಹೇಳಬೇಕು ಯಾವ ಥರ ಇದೆ ಸಿನಿಮಾ, ಹೇಗಿದೆ ಆ ರೀತಿಯಲ್ಲಿ ಹೇಳಬೇಕು. ಓಕೆ, ವೆರಿ ಫಸ್ಟ್ ಕ್ವಶನ್ ನಂದು. ಇವಾಗ ನಾವು ಯಾವುದಾದ್ರೂ ಒಂದು ಫಿಲಮ್ ನೋಡೋಕ್ಕೆ ಹೋಗ್ತೀವಿ ಅಂದರೆ ಫಸ್ಟ್ ನಮಗೆ ಅಟ್ರಾಕ್ಟ್ ಆಗೋದು ಟೈಟಲ್. ಯಾಕೆ ಅಲೆಕ್ಸಾ? ಯಾಕೆ ಅಲೆಕ್ಸಾ ಟೈಟ್ಲು ನಾನು ಏನಕ್ಕೆ ಇಟ್ಟೆ ಅಂತಂದರೆ, ಆ್ಯಕ್ಚುಲಿ ಇದು ಟೈಟ್ಲು ನಾನು ಬೇರೆ ಇಟ್ಟಿದ್ದೆ. ಅಂದರೆ ಎಕ್ಸಿಗೆ ಸಂಬಂಧ, ಅಂದರೆ ಫಾರ್ಮಾಸಿಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ ಅಂತ ಒಂದು ಸಂಬಂಧಪಟ್ಟಂತೆ ಒಂದು ಟೈಟ್ಲ್ ಇಟ್ಟಿದ್ದೆ. ಅದು ಮುಂದೆ ರಿಲೀಸ್ ಟೈಮಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋ ದೃಷ್ಟಿನಲ್ಲಿ ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಆ ಎಕ್ಸ್ ಬರೋ ಥರನೇ ನಾನೇನು ಮಾಡಿದೆ, ಅಲೆಕ್ಸಾ ಅಂತ ಒಂದು ಇಟ್ಬಿಡೋಣ. ಅಲೆಕ್ಸಾ ಅನ್ನೋದು ಎಲ್ಲರ ಬಾಯಿನಲ್ಲಿ ಇರುತ್ತೆ ಅನ್ನೋ ದೃಷ್ಟಿನಲ್ಲಿ ಅಲೆಕ್ಸಾ ಅಂತ ಇಟ್ಟೆ. ಆ ಎಕ್ಸ್ನ ನಾನು ಹೈಲೈಟ್ ಮಾಡಿದ್ದೀನಿ. ಅಂದರೆ ಎಲ್ಲ ಲೆಟರ್ಸ್ಗಿಂತ ಎಕ್ಸ್ ಮಾತ್ರ ಹೈಲೈಟ್ ಮಾಡಿದ್ದೀನಿ, ರೆಡ್ಡಲ್ಲಿ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಒಂದು ಮೀನಿಂಗ್ ಇದೆ, ಒಂದು ಅರ್ಥ ಇದೆ. ನಮ್ಮ ಸಿನಿಮಾದಲ್ಲಿ ಬರೋ ಒಂದು ಮೆಡಿಸಿನ್ ಸಂಬಂಧಪಟ್ಟಂಥ ಒಂದು ವಿಷಯನ ಸ್ವಲ್ಪ ಎತ್ತಿಡ್ದಿದ್ದೀನಿ ಅಷ್ಟೇ. ಹಾಗಾಗಿ ಎಕ್ಸ್ನ ಹೈಲೈಟ್ ಮಾಡಿದ್ದೀನಿ, ಹಾಗಾಗಿ ಅಲೆಕ್ಸಾ ಅಂತ ಟೈಟಲ್ ಮಾಡಿದ್ದೀನಿ. ಸರ್, ಪವನ್ ಸರ್, ನಿಮಗೆ ಕೇಳೋದಾದರೆ ಇದು ನಿಮ್ಮ ಫಸ್ಟ್ ಸಿನಿಮಾ ಅಲ್ಲ, ನೀವು ಅಥರ್ವ ಅನ್ನೋ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದೀರಾ. ಈ ಸಿನಿಮಾ ನೀವು ಒಪ್ಕೊಳ್ಳೋದಕ್ಕೆ ಏನು ರೀಸನ್? ನಾವು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನಾನು ಅಂತಲ್ಲ, ಯಾರೇ ಆದರೂ ಅಷ್ಟೇ. ನಮ್ಮ ಸಿನಿಮಾ ಇಟ್ ಈಸ್ ಅ ಟೆಕ್ನಿಕಲ್ ಇಂಡಸ್ಟ್ರಿ. ಆ ಟೆಕ್ನಿಕಲ್ ಇಂಡಸ್ಟ್ರಿ ಇಷ್ಟು ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ವಿ ಕಾನ್ಸಂಟ್ರೇಟ್ ಆನ್ ಅ ಸ್ಕ್ರಿಪ್ಟ್. ಇಷ್ಟು ಜನ ಕೂಡಿ ಬಂದು ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ. ನಾನಾಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್, ಎಲ್ಲರೂ ಕಾಮನ್ ಗೋಲ್ ಒಂದು ಕತೆ ಇರುತ್ತೆ. ಸೊ ಆ ಕತೆನೇ ಕಿಂಗ್. ಆ ಕತೆನೇ ನನ್ನ ಈ ಸಿನಿಮಾ ಕಡೆ ಅಟ್ರ್ಯಾಕ್ಟ್ ಮಾಡಿದ್ದಂಥದ್ದು. ಯಾಕೆಂದರೆ ಜೀವಾ ಸರ್ ನಂಗೆ ಮುಂಚೆಯಿಂದನೂ ಪರಿಚಯ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನಮ್ಮ ತಂದೆಗೆ ಆತ್ಮೀಯ ಸ್ನೇಹಿತರು ಸರ್. ಸೊ ನಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಸೊ ಬಟ್ ಸಿನಿಮಾ ಮಾಡೋ ಪ್ಲ್ಯಾನ್ ಯಾವುದೂ ಇರಲಿಲ್ಲ. ನಾನು ನನ್ನ ಸಿನಿಮಾದಲ್ಲಿ ಬ್ಯುಸಿ ಇದ್ದೆ. ಅವರು 20 ಇಯರ್ಸಿಂದ ಇಂಡಸ್ಟ್ರಿಲಿದ್ದಾರೆ. ಕ್ಯಾಮ್ರಾಮನ್ ಆಗಿದ್ದಾರೆ, ಟೆಕ್ನಿಷಿಯನ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದ್ದಾರೆ. ಸೊ ನನ್ನ ಹತ್ರ ಈ ಥರ ಭೇಟಿ ಆಗಬೇಕು ಅಂತ ಹೇಳಿದ್ರು. ಸರಿ ಸರ್, ಬನ್ನಿ ಮಾತಾಡೋಣ ಅಂತ ಹೇಳಿದಾಗ ನನಗೆ ಒಂದು ಲೈನ್ ಹೇಳಿದ್ರು ಒಂದು ಕತೆ. ಬಟ್ ನನಗೆ ಅಂತ ಅಪ್ರೋಚ್ ಮಾಡಲಿಲ್ಲ ಅವ್ರಿಗೆ ಕತೆನ. ನನಗೆ ತುಂಬ ಎಕ್ಸೈಟ್ ಆಯಿತು. ಬೇಸಿಕಲಿ ನಾನು ರೈಟರ್, ಅಂದರೆ ನನಗೆ ಆ ಟ್ಯಾಲೆಂಟ್ ಕೂಡ ಇದೆ. ಸೊ ನಾನು ಯೋಚನೆ ಮಾಡಿದಾಗ, ಇಟ್ ಈಸ್ ನಾಟ್ ಎ ನಾರ್ಮಲ್ ಸ್ಕ್ರಿಪ್ಟ್, ಇಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ. ನಾವು ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ರೆ ಇದು ಎಕ್ಸ್ಟ್ರಾಡಿನರಿ ಸಿನಿಮಾ ಆಗುತ್ತೆ ಅನ್ನೋ ಒಂದು ಒಪಿನಿಯನ್ ನಾನು ಸರ್ ಅದು ಹೇಳಿದ್ದೆ. ಅದಾಗಿ ತುಂಬ ದಿನಗಳಾದಮೇಲೆ ಸರ್ ಬಂದರು ಭೇಟಿ ಆಗೋದಕ್ಕೆ, ಮಾತಾಡಬೇಕು ಖಂಡಿತ ಹೇಳಿ ಸರ್ ಅಂತ ಫುಲ್ ಸ್ಕ್ರಿಪ್ಟ್ ಹೇಳಿದ್ರು. ಫುಲ್ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು 2 ದಿನ ನನಗೆ ಯೋಚನೆ ಮಾಡೋದಕ್ಕೆ ಐ ಟುಕ್ ಎ ಲಾಟ್ ಆಫ್ ಟೈಮ್ ಟು ಥಿಂಕ್. ಬಿಕಾಸ್ ನಮಗೆ ಗೊತ್ತಿಲ್ಲದ ವಿಚಾರಗಳು ಸಾಕಷ್ಟು ಈ ಸ್ಕ್ರಿಪ್ಟಲ್ಲಿ ಬರುತ್ತೆ. ಆ್ಯಸ್ ಸರ್ ಟೋಲ್ಡ್, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅಥವಾ ಏನೊಂದು ಮಾಫಿಯಾ, ಈಗ ನಾವೆಲ್ಲ ಅನ್ಕೋತೀವಿ
ಜಗತ್ತನ್ನ ಕಂಟ್ರೋಲ್ ಮಾಡ್ತಿರೋದು ಯಾರಪ್ಪ ಅಂದರೆ ಯಾರೋ ಒಂದು ನ್ಯಾಷನಲ್ ಲೀಡರ್ಸ್, ಇಂಟರ್ನ್ಯಾಷನಲ್ ಲೀಡರ್ಸ್ ಅಂತ ಅನ್ಕೋತೀವಿ, ಯಾವುದೋ ಒಂದು ದೇಶ ಅನ್ಕೋತೀವಿ, ಅಥವಾ ಯಾವುದೋ ಒಂದು ದೇಶದಲ್ಲಿರುವಂಥ ಆರ್ಮಿ ಮೋಸ್ಟ್ ಪವರ್ಫುಲ್ ಅನ್ಕೋತೀವಿ. ಇದು ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಡ್ರಗ್ ಇಂಡಸ್ಟ್ರಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ದಟ್ ಈಸ್ ದ ಒನ್ ಥಿಂಗ್ ವಿಚ್ ಇಸ್ ಕಂಟ್ರೋಲಿಂಗ್ ಎಂಟೈರ್ ಯೂನಿವರ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಆ ವಿಚಾರ ಇಟ್ಕೊಂಡು ಇವ್ರದ್ದು ಕತೆ ಮಾಡಿದಾಗ ಐ ಗಾಟ್ ರಿಯಲಿ ಎಕ್ಸೈಟೆಡ್. ಅವ್ರು ತೋರಿಸಿರೋಂಥ ಇನ್ಸಿಡೆಂಟ್ಸು, ಅವ್ರು ತೋರಿಸಿರೋಂಥ ಸಿಚುವೇಶನ್ನು, ಅವರು ಕ್ರಿಯೇಟ್ ಮಾಡಿರೋಂಥ ಸೀನ್ಸು, ಐ ಜಸ್ಟ್ ಲವ್ಡ್. ನಾನು ಆ್ಯಕ್ಚುಲಿ ಕೇಳಿದೆ, ಸರ್ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನು ಈ ಕ್ಯಾರೆಕ್ಟರ್ ಮಾಡಲ್ಲ ಅಂತಂದೆ. ಅಯ್ಯೋ ನಿಮ್ಮನ್ನು ಮಾಡಲಿ ಅಂತಲೇ ನನ್ನ ಕತೆ ಹೇಳಿದ್ದು ಅಂತ ಐ ಟೋಲ್ಡ್ ಮಿ. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಶುಡ್ ಥ್ಯಾಂಕ್ ಹಿಮ್ ಫಾರ್ ಗಿವಿಂಗ್ ಮಿ ಸಚ್ ಎ ಗುಡ್ ಕ್ಯಾರೆಕ್ಟರ್. ಇನ್ನೊಂದು ವಿಚಾರ ಏನಂತಂದರೆ, ಸರ್ ಇದನ್ನು ಹೇಳ್ಬೋದಾ ಇಲ್ಲೋ ಗೊತ್ತಿಲ್ಲ, ಆಮೇಲೆ ನೀವು ಎಡಿಟ್ ಮಾಡ್ಕೊಳ್ಳಿ. ಹೇಳಿ ಎಲ್ಲ ಈಗ ನಂದು ಮೊದಲನೇ ಸಿನಿಮಾ ನೋಡಿದ್ರೆ ಇಟ್ ಈಸ್ ಅನ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಅದು ಲೈಫ್ ಫೈಟ್ ಬರುತ್ತೆ, ಆ ಥರ ಒಂದು ಮಾಸ್ ಆಡಿಯನ್ಸನ್ನು ಕಾನ್ಸಂಟ್ರೇಟ್ ಮಾಡಿದ್ದು. ನಾನು ನೆಕ್ಸ್ಟ್ ಮಾಡಿದ್ರು ಅದಾದಮೇಲೆ ಕಿಶೋರ ಅಂತ ಒಂದು ಮಾಡಿದೆ. ದಟ್ ವಾಸ್ ಫಾರ್ ಐ ಡಿಡ್ ಎ ಕೇಮಿಯೋ ಫಾರ್ ಎ ಚಿಲ್ಡ್ರನ್ಸ್ ಮೂವಿ, ನ್ಯಾಷನಲ್ ಅವಾರ್ಡ್ಗೆ ಹೋಯ್ತದು. ಅದಾದಮೇಲೆ ಮತ್ತೆ ನಾನು ಕಮರ್ಷಿಯಲ್ಲೇ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೂಡ ನಡೀತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಇಂಟ್ರಡಕ್ಷನ್ ಸೀನ್ ಇಲ್ಲ, ಆದರೂ ನಾನು ಈ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಯಾತಕ್ಕೆ ಅಂತಂದರೆ ಸ್ಕ್ರಿಪ್ಟಿಗೆ ಇರೋ ತಾಕತ್ತು, ಅದರಲ್ಲಿರೋಂಥ ಇಂಟೆಲೆಕ್ಚುಯಾಲಿಟಿ, ತುಂಬ ಮೈನ್ಯೂಟ್ ಡೀಟೇಲ್ಸ್ ಮೇಲೆ ವರ್ಕ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಹೆಂಗೆ ರಿವೀಲ್ ಆಗುತ್ತೆ, ಇನ್ಸಿಡೆಂಟ್ಸ್ ಹೆಂಗೆ ಪ್ರೆಸೆಂಟ್ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಹೆಂಗೆ ಹೇಳ್ಕೊಂಡು ಹೋಗಿದ್ದಾರೆ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಎಲ್ಲರಿಗಿಂತ ಚೆನ್ನಾಗಿ ಮಾಡಿದ್ದೀವಿ ಅಂತಲ್ಲ. ನಮ್ಮ ಹತ್ರ ಇರೋ ಪದಾರ್ಥ ಉಪಯೋಗಿಸ್ಕೊಂಡು ಎಷ್ಟು ಡಿಫ್ರೆಂಟಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಡಿಫ್ರೆಂಟಾಗಿ ಮಾಡಿದ್ದೀವಿ. ದ ಮೇನ್ ರೀಸನ್ ಸ್ಕ್ರಿಪ್ಟ್ ಈಸ್ ಎ ಥಿಂಗ್ ಆ್ಯಂಡ್ ಜೀವಾ ಸರ್ ಮೇಲಿರೋ ನಂಬಿಕೆ ಕೂಡ. ಯಾಕೆಂದರೆ ಐ ನೋ ಹಿಸ್ ಟ್ಯಾಲೆಂಟ್. ಅವ್ರದ್ದು 4-5 ಕತೆ ನಾನು ಕೇಳಿದ್ದೆ. ಸೊ ಅವ್ರ ಕತೆಗಳ ಮೇಲೆ ನನಗೆ ತುಂಬ ಗೌರವ ಇತ್ತು. ಸೊ ಬೋತ್ ದ ಫ್ಯಾಕ್ಟರ್ಸ್ ಮೇಡ್ ಮೀ ಟು ಕಮ್ ಇನ್ ಟು ದಿಸ್ ಫಿಲ್ಮ್. ಸೊ ಸ್ಕ್ರಿಪ್ಟ್ ಇಸ್ ದ ಹೀರೋ ಅಂತ. ಸ್ಕ್ರಿಪ್ಟ್ ಇಸ್ ದ ಹೀರೋ. ನಾವು ಈ ಸಿನಿಮಾ ಅಂತಲ್ಲ, ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಅದು ಟೋಲ್ಡೋ ಅನ್ಟೋಲ್ಡೋ ನನಗೆ ಗೊತ್ತಿಲ್ಲ, ಸ್ಕ್ರಿಪ್ಟ್ ಶುಡ್ ಬಿ ದ ಹೀರೋ. ಸ್ಕ್ರಿಪ್ಟ್ ಎಲ್ಲಿ ಹೀರೋ ಆಗುತ್ತೆ? ಒಂದು ಸಿನಿಮಾ ಚೆನ್ನಾಗಿ ಆಗಬೇಕಂದ್ರೆ ಸ್ಕ್ರಿಪ್ಟು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸ್ಟೋರಿ ಇಂಥವು ಗೆಲ್ಲಬೇಕು ಫಸ್ಟು. ಆರ್ಟಿಸ್ಟು ಅದರಿಂದ ಗೆಲ್ಲೋದು. ಆರ್ಟಿಸ್ಟಿಂದ ನಾವು ಇದನ್ನು ಗೆಲ್ಸೋಕ್ಕಾಗಲ್ಲ. ಸಿನಿಮಾ ನಮಗೆ ಸಪೋರ್ಟ್ ಮಾಡಲ್ಲ. ವಿ ಬ್ಲೆಂಡ್ ವಿತ್ ದ ಸ್ಕ್ರಿಪ್ಟ್. ಸರ್, ಈಗ ಕತೆ ಬಗ್ಗೆ ಬಂದಿದ್ದಕ್ಕೆ ಕ್ವಶನು, ಈಗ ಡೇ ಟು ಡೇ ಲೈಫಲ್ಲಿ ಎಷ್ಟೊಂದು ಕತೆಗಳು ಅಂದರೆ ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ. ಅದರಲ್ಲಿ ಸ್ವಲ್ಪ ಕೆಲವು ಮಾತ್ರ ಸ್ಟೋರಿ ಕನ್ವರ್ಟ್ ಆಗುತ್ತೆ. ಸೊ ಈ ಕತೆ ಅಲೆಕ್ಸಾ ಹೆಂಗೆ ಹುಟ್ಟಿತು ಸರ್? ಯೂಶಲಾಗಿ ಜಾಸ್ತಿ ನಾನು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನಾನು ಫಾಲೋ ಮಾಡ್ತೀನಿ, ನೋಡ್ತೀನಿ, ಇಷ್ಟಪಡ್ತೀನಿ. ನನಗೆ ಆಮೇಲೆ ಈಗಿನ ಟ್ರೆಂಡು, ಈಗಿನ ಸಿಚುವೇಷನ್ನಲ್ಲಿ ಎವರ್ ಗ್ರೀನ್ ಅಂತ ಹೇಳ್ಬೋದು. ಯಾವುದನ್ನು ಥ್ರಿಲ್ಲರ್ ಸಬ್ಜೆಕ್ಟ್, ಕ್ರೈಮ್ ಥ್ರಿಲ್ಲರ್ನ, ಥ್ರಿಲ್ಲಿಂಗ್ ಸಬ್ಜೆಕ್ಟ್ನ, ಹಾರರ್ ಮೂವಿ, ಇದನ್ನೆಲ್ಲ ಎವರ್ ಗ್ರೀನ್ ಅಂತ ಹೇಳ್ಬೋದು. ನಿಮಗೆ ಬೇರೆ ಕಮರ್ಷಿಯಲ್ ಸಬ್ಜೆಕ್ಟ್ನ ತಗೊಂಡ್ರೆ ನಿಮಗೆ 10ರಲ್ಲಿ 1-2 ನಿಮಗೆ ಗೆಲ್ಬೋದು, ಇಲ್ಲ 3 ಗೆಲ್ಬೋದು ಅಷ್ಟೇ. ಈ ಕ್ರೈಮ್ ಥ್ರಿಲ್ಲರ್, ಇನ್ವೆಸ್ಟಿಗೇಷನ್ ಅಂತ ಬರೋ ಸಿನಿಮಾಗಳಲ್ಲಿ 10ರಲ್ಲಿ 9 ಪಕ್ಕಾ ಗೆಲ್ಲೋದು. ಆ ಒಂದು ಯೋಚನೆನ ನಾನು ತಲೆಗೆ ಹಾಕ್ಕೊಂಡು ಈ ಕತೆ ಮಾಡಿದ್ದು. ಬಟ್ ಈ ಕತೆ ಟೋಟಲಾಗಿ ಹೇಳಬೇಕಂತಂದರೆ ಕ್ರೈಮ್ ಥ್ರಿಲ್ಲರ್ ಅಷ್ಟೇ. ಇನ್ನು ಹೆಚ್ಚಿಗೆ ನಾನು ಈಗ ನಮ್ಮ ಹೀರೋ ಬಗ್ಗೆನೂ ಹೇಳ್ಬೋದು, ಅವ್ರ ಕ್ಯಾರೆಕ್ಟರ್ ಹೇಳ್ಬಿಡ್ಬೋದು. ಅವ್ರ ಕ್ಯಾರೆಕ್ಟರ್ ನಾನು ಹೇಳಿದೆ ಅಂತ ಇಟ್ಕೊಂಡ್ರೆ ನಾನು ಕತೆ ಹೇಳ್ದಂಗೆ ಸಣ್ಣದಾಗಿ ಅವ್ರ ಕ್ಯಾರೆಕ್ಟರ್ ಏನು ಬರುತ್ತೆ ಅಂತ ಹೇಳಿದ್ರು ಕತೆನೇ ನಾನು ನಿಮಗೆ ರಿವೀಲ್ ಮಾಡಿದ್ದೀನಿ ಅಂತ ಕತೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅವ್ರ ಕ್ಯಾರೆಕ್ಟರ್ನ ಹೇಳೋಕ್ಕಾಗಲ್ಲ. ಬಟ್ ಒಂದು ಹೇಳ್ಬೋದು, ಇದರಲ್ಲಿ ಇಂಟ್ರಡಕ್ಷನ್ ಅಂತೂ ತುಂಬ ಸಿಂಪಲ್ಲಾಗಿ ಇದೆ. ಫಸ್ಟೇ ಹೇಳಿದ್ದೇನೆ, ಇದು ಸಿಂಪಲ್ ಆಗಿದೆ, ಇಂಟ್ರಡಕ್ಷನ್ ಇಲ್ಲ ನಿಮಗೆ ಈ ಥರ. ಸರ್ ಇಂಟ್ರಡಕ್ಷನ್ ಇಲ್ಲದೆ ಅನ್ನೋದು, ಆಮೇಲೆ ಟೋಟಲ್ ಸಿನಿಮಾದಲ್ಲಿ ನಾನೇ ತಾನೇ ಹೀರೋ ಹೀರೋನೇ. ನೀವು ಏನಾಗುತ್ತೆ ಅಂದರೆ ಕೆಲವೊಂದು ವಿಚಾರಗಳು ನಾನು ತಿಳ್ಕೊಂಡಿರೋದು, ನಾನು ಸಿನಿಮಾ ಜರ್ನಿಲಿ ನಾನು ಸ್ಟಾರ್ಟ್ ಮಾಡಿದಾಗಿಂದ ತಿಳ್ಕೊಂಡಿರೋದು. ನೀವು ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ತೀರಾ ಅಂದ್ಕೊಳ್ಳಿ. ಕಮರ್ಷಿಯಲ್ ಸಿನಿಮಾ ಒಂದು ಕತೆ ಇರುತ್ತೆ. ಆ ಕತೆ ಸುತ್ತ ಎಕ್ಸ್ ಫ್ಯಾಕ್ಟರ್ಸ್ ಅಂತ ಮಾಡ್ಕೊಂಡು ಹೋಗ್ತಾರೆ. ಕತೆ ಅಂದರೆ ಹೀರೋ ಇರ್ತಾರೆ, ಮಾಸ್ ಹೀರೋ ಇರ್ತಾರೆ. ಮಾಸ್ ಹೀರೋಗೆ ಒಂದು ಇಂಟ್ರಡಕ್ಷನ್ ಸೀನ್ ಬೇಕು, ಇಂಟ್ರಡಕ್ಷನ್ ಫೈಟ್ ಬೇಕು, ಆಮೇಲೆ ಸಾಂಗ್ಸ್ ಬೇಕು, ಔಟ್ಡೋರ್ ಹೋಗಬೇಕು. ಇದೆಲ್ಲ ಕಮರ್ಷಿಯಲ್ ಸಿನಿಮಾ ಡಿಮಾಂಡ್ ಮಾಡುವಂಥ ಅಂಶಗಳು.
ಈ ಕ್ರೈಮ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಏನು ನಾವು ಹೇಳ್ತೀವಿ, ಈ ಸಿನಿಮಾಗಳು ಈಗ ಇದೇನು ಹೊಸದಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂದರೆ ಉಪ್ಪಿ ಸರ್ದು. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್, ಏನೋ ನಮ್ಮ ಕನ್ನಡದ ಒಂದು ಕಿರೀಟ ಅನ್ಬೋದು ಈ ಜಾನರ್ಗೆ. ಅದಕ್ಕೆ ಮುಂಚೆನೂ ಮಾಡಿಲ್ವಾಗಿದೆ ಮಾಡಿದ್ದಾರೆ. ಆಗ ಏನು ಮಾಡ್ತಾಯಿದ್ರು ಅಂದರೆ ಕಾದಂಬರಿಗಳನ್ನ ಆಧರಿಸಿ ಸಿನಿಮಾ ಕಥೆಗಳನ್ನ, ಸೈಕಾಲಜಿ, ಹಾರರು, ಈ ಥರ ಎಲಿಮೆಂಟ್ಸ್ನ ಕಾದಂಬರಿಗಳ ಮುಖಾಂತರ ಸೋರ್ಸ್ ಮಾಡಿ ಕತೆ ಮಾಡ್ತಾಯಿದ್ರು. ಸೊ ನಾವು ಯಾಕೆ ಈ ಸಿನಿಮಾಗೆ ಬಂದು ನಾವು ಕಮರ್ಷಿಯಲ್ ಆಸ್ಪೆಕ್ಟ್ನ ಡಿಮಾಂಡ್ ಮಾಡಬಾರ್ದು ಅಂತ ಹೇಳಿದ್ರೆ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಾವು ಯಾವಾಗ ಕತೆಗೆ ಬ್ಲೆಂಡ್ ಮಾಡ್ತೀವಿ, ಜನಕ್ಕೆ ಗೊತ್ತಾಗುತ್ತೆ ಇವರು ಸೇರಿಸಿದ್ದಾರೆ ಬೇಕು ಅಂತ. ಇದು ಅವಶ್ಯಕತೆ ಇರಲಿಲ್ಲ, ಯಾಕೆ ಮಾಡಬೇಕಾಗಿತ್ತು? ಈ ಥರ ಜನ ಡಿಸ್ಕಸ್ ಮಾಡ್ತಾರೆ. ಬಿಕಾಸ್ ನಾವು ಜನಕ್ಕೆ ನಾವು ಏನನ್ನೂ ನಾವು ಸಹ ಚೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪೀಪಲ್ ಆರ್ ವೆರಿ ವೆರಿ ಅಪ್ಡೇಟೆಡ್. ಯಾಕೆಂದರೆ ನಾವು ಹೆಂಗೆ ಅಪ್ಡೇಟ್ ಆಗಬೇಕಂದ್ರೆ ಜನಗಳ ಟೇಸ್ಟ್ ಮೇಲೆ ನಾವು ಅಪ್ಡೇಟ್ ಆಗೋದು, ಸಿನಿಮಾದಲ್ಲಿ ಕೆಲಸ ಮಾಡೋದು. ಸೊ ಆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ನಾವು ಒಂದು ಸ್ವಲ್ಪ ಬಿಟ್ಟರೆ ಜನ ನಮ್ಮನ್ನು ತುಂಬ ಬೇಗ ರಿಸೀವ್ ಮಾಡ್ತಾರೆ. ಸೊ ಅದನ್ನು ನಾನು ನಂಬಿದ್ದೀನಿ. ಬಿಕಾಸ್ ನಾನು ಬೇಸಿಕಲಿ ಥಿಯೇಟ್ರಿಂದ ಬಂದಿರೋದ್ರಿಂದ ಐ ಆಲ್ವೇಸ್ ಟ್ರೈ ಟು ಬ್ಲೆಂಡ್ ಲೈಕ್ ಎ ಸೋಡಾ ಇನ್ ಎ ಡ್ರಿಂಕ್. ಗೊತ್ತಾಗಬಾರ್ದು ಯಾವುದೇನು ಅಂತ. ಇಟ್ ಶುಡ್ ಬಿ ಒನ್. ಸೊ ದಟ್ ಈಸ್ ವಾಟ್ ವಿ ಬಿಲೀವ್. ದಟ್ಸ್